ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಾರಾಮಿಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಈಗಾಗಲೇ ವಿರೋಧಿಗಳು ಅದರಲ್ಲೂ BJP ಮತ್ತು JDS ಕಾಂಗ್ರೆಸ್ಸನ್ನು ಹಿಗ್ಗಾಮುಗ್ಗ ಟೀಕೆ ಮಾಡ್ತಾ ಇದ್ದರು. ಯಾವ ಅನುದಾನಗಳ ಏನಿಲ್ಲ, ಎಲ್ಲ ಖಾಲಿ ಖಜಾನೆ ಖಾಲಿ ಆಗ್ಯದ ಅಂತೇಳಿ ಅದು ರುಜುವಾತಾಗುವಂಗೆ ಇತ್ತೀಚೆಗೆ ಒಂದು ಸಾಕ್ಷಿ ಹೊರಗೆ ಬಿಟ್ಟದ. KDP ವರದಿ ಬಂದದ. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪಟ್ಟಿ ಇರುತ್ತೆ. KDP ಹೊರಗೆ ಬಿದ್ದದ. ಅದು ನೋಡಿದಾಗ ಹೌದಲ್ಲಪ್ಪ, ಏನೂ ಕೊಟ್ಟೇ ಇಲ್ಲಲ್ಲ, ಇವರು ಹಂಚಿಕೆ ಏನೋ ಮಾಡಿದಾರ, ದುಡ್ಡು ಕೊಡಬೇಕಲ್ಲ, ಎಲ್ಲ ಕಾಗದದಲ್ಲೇ ಅದ ಅನ್ನೋ ಮಾತು ಹೊರಗೆ ಬರ್ತಾಯಿದೆ. ಕೊಟ್ಟರು ಸಹಿತ ಭಾಳ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದ್ದಾರಂತ. ಅಂದ್ರೆ ಇಲ್ಲಿವರೆಗೆ ವಿರೋಧಿಗಳು ಟೀಕೆ ಮಾಡಿದಲ್ಲಿ ಸತ್ಯದ. ಇವರು ಇದೇ ದುಡ್ಡು ತೆಗೆದ ಈ ಒಂದು ಗ್ಯಾರಂಟಿಗಳಿಗೆ ಹಾಕಿದಾರೋ ಅನ್ನುವಂಥ ಮಾತು. ಅದೇ ಕಾಲಕ್ಕೆ SC ST ದುಡ್ಡಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅನೇಕ ದುಡ್ಡು ನೀವು ಕೊಟ್ಟಿಲ್ಲ ಅನ್ನುವಂಥ ಟೀಕೆಗಳು ಬರ್ತಾಯಿದ್ವು. ಅದಕ್ಕೆ ಅವ್ರು ಮೌನ ವಹಿಸ್ತಾಯಿದ್ರು. ಈಗ ಅದಕ್ಕೆ ಒಂದು ದಾಖಲೆ ಸಹಿತ ಸಿಕ್ಬಿಟ್ಟದ. ಈ ದಾಖಲೆ ನೆಲೆಯಲ್ಲೇ ಹಂಚಿಕೆ ಆಗಿದೆ ಸಾಕಷ್ಟು ನಿಗಮವಾರ ಎಲ್ಲ ಬೇರೆ ಬೇರೆ ಜಾತಿಗಳ ಅವ್ರ ಡೆವಲಪ್ಮೆಂಟ್ ಸಲುವಾಗಿ ಇನ್ನುಳಿದ ಮಠಗಳ ಮತ್ತು ಯಾವುದೋ ಕಾರ್ಯಕ್ರಮ ಒಟ್ಟಿನಲ್ಲಿ ಅಭಿವೃದ್ಧಿ ಪರವಾದಂಥ ಅನುದಾನವನ್ನು ಹೆಚ್ಚು ಕಡಿಮೆ ಹಂಚಿಕೆ ಮಾಡಿದ್ರು ಸಹಿತ ಇನ್ನೂ ಭಾಳ ದಿವಸ ಇಲ್ಲ. ಫೆಬ್ರವರಿ ಮತ್ತು ಹೊಸ ಬಜೆಟ್ ಮಂಡನೆ ಮಾಡುವಂಥದ್ದು ಬಂದು ಇಲ್ಲಿವರೆಗೆ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಆಯಾ ನಿಗಮದ ಪ್ರತಿಯೊಂದು ನಿಗಮದ ಏನು ಡೆವಲಪ್ಮೆಂಟ್ ಅಭಿವೃದ್ಧಿ ಅದಲ್ಲ ಎಲ್ಲ ಶೂನ್ಯ ಆಗ್ಯದ ಅನ್ನುವಂಥ ಮಾತು ಸ್ಪಷ್ಟವಾಗಿ ಇವತ್ತು ಹೊರಗೆ ಬಿದ್ದದೆ. ಹೀಗಾಗಿ ಇನ್ನು ಮತ್ತೊಂದು ಸೂಚನೆ ಒಂದು ಗದಾಯುದ್ಧ ಸ್ಟಾರ್ಟ್ ಆಗಿಬಿಡ್ತದೆ ವಿರೋಧ ಮತ್ತು ಆಡಳಿತ ಪಕ್ಷದ ಮಧ್ಯದಲ್ಲಿ ಅಂತ. ಅದಕ್ಕೆ ಸ್ವತಃ ನಮ್ಮ ಸಿದ್ದರಾಮಯ್ಯನವರ ಈ ಗ್ಯಾರಂಟಿಗಳ ಕಾರಣ ಅನ್ನೋದಕ್ಕೆ ಈಗ ಮತ್ತೊಮ್ಮೆ ಚರ್ಚೆ, ಮತ್ತೊಮ್ಮೆ ಇದು ನಡೆಯುವಂಥದ್ದು. ಇದಕ್ಕೆ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಇದ್ದಿದ್ದನ್ನು ಜನಕ್ಕೆ ತಿಳಿಸ್ಬೇಕಾಗಿದ್ದು ಒಂದು ಪತ್ರಿಕಾ ಧರ್ಮ ಅಥವಾ ಮನೋಧರ್ಮ. ಆ ನೆಲೆಯಲ್ಲಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ನಿಮಗೆ ಗೊತ್ತದ. ಆ ಒಂದು ಹೇಳಿ OBCಗಳಿಗೆ ವಿಶೇಷವಾಗಿ ಹಿಂದುಳಿದವರಿಗೆ ಹಂಚುವಂಥದ್ದು ದೇವರಾಜ ಅರಸರ ಹೆಸರನ್ನು ಇಟ್ಕೊಂಡು ಮಾಡಿದ. ಅದಕ್ಕೆ 100 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಹಂಚಿಕೆ ಮಾಡೋದು ಮಾಡಿದ್ದಾರೆ. ಹೇಗೆ ಕೊಡಬೇಕಪ್ಪ 100 ಕೋಟಿ ಎಲ್ಲ ವಿದ್ಯಾರ್ಥಿಗಳಿಗಾಗಲಿ, ಎಲ್ಲ ಡೆವಲಪ್ಮೆಂಟ್ಗೆ ಹಿಂದುಳಿದ ವಿದ್ಯಾರ್ಥಿಗಳ ಅನುಕೂಲ ಆಗಲಿ, ಮತ್ತುಳಿದ ಅವರ ಜಾತಿ ಜನಕ್ಕೆ ಅನುಕೂಲಗಳಾಗಲಿ ಅನ್ನುವಂಥ ಕಾರಣಕ್ಕಾಗಿ ಹಂಚಿಕೆ ಮಾಡಿದಾರೆ. ಆದರೆ ಹಣ ಮಾತ್ರ ಇಲ್ಲಿವರೆಗೆ ಬಿಗ್ ಜೀರೋ ಏನು ಕೊಟ್ಟಿಲ್ಲ. ಹಿಂಗೆ ಇದೇ ರೀತಿಯಾಗಿ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಅದಕ್ಕೂ 100 ಕೋಟಿ ರೂಪಾಯಿ ಇಟ್ಟಿದ್ದಾರೆ, ಹಂಚಿಕೆ ಮಾಡಿದ್ದಾರೆ. ಮತ್ತು ಅದನ್ನು ನೋಡಿದಾಗ ಅದು ಜೀರೋನ ಇವತ್ತಿವರೆಗೂ 1 ಪೈಸೆ ಹಾಕಿಲ್ಲ. ಯಾಕೆ? ಇದು ಭಾಳ ಪ್ರಮುಖವಾದ ವಿಷಯ. ಅದ ನಂತರ ಬರುವಂಥದ್ದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ. ಅಲ್ಲೂ ಎಷ್ಟಿಟ್ಟಿದ್ದಾರಪ್ಪ ಅಂದ್ರೆ 60 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ. ಅವಾಗೆಲ್ಲ ನಿಗಮ ಮಾಡಿ ವೀರಶೈವ ಲಿಂಗಾಯತರ ಅನುಕೂಲ ಆಗಲಿ, ಅಲ್ಲೇ ಬಡವರಿಗೆ ಇನ್ನುಳಿದ ಡೆವಲಪ್ಮೆಂಟ್ಗಳಿಗೆ ಎಜುಕೇಷನ್ಗೆ ಅನುಕೂಲ ಆಗಲಿ ಅಂತೇಳಿ ಆ 60 ಕೋಟಿಗಳಲ್ಲಿ 1 ರೂಪಾಯಿ ಸಹಿತ ಅವ್ರಿಗೆ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು. ಒಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಅಂತಾರೆ ನಮ್ಮ ಪತ್ತಾರ ಸಮುದಾಯ ಸಲುವಾಗಿ ಅವ್ರಿಗೆ ಇಟ್ಟಂಥ ಒಂದು ದುಡ್ಡನ್ನು ಏನಪ್ಪ ಅಂತಂದ್ರೆ 13 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಅಲ್ಲೂ ಸಹಿತ ಒಂದು ಪೈಸೆ ಹಾಕಿಲ್ಲ. 13 ಕೋಟಿ 1 ಪೈಸೆ ಹಾಕಬೇಕಾಗಿತ್ತು, ಹಾಕಿಲ್ಲ. ಮುಂದೆ ಉಪ್ಪಾರ ಅಭಿವೃದ್ಧಿ ನಿಗಮ ಅಲ್ಲಿ 8 ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟಿದ್ದಾರೆ. 8 ಕೋಟಿ ರೂಪಾಯಿ ಖರ್ಚು ಮಾಡೋಣಪ್ಪ ಅಂತೇಳಿ ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೂ ಜೀರೋ. ಮುಂದೆ ಈಡಿಗ ಬಿಲ್ಲವ ಸಮುದಾಯ ಸಮಗ್ರ ಅಭಿವೃದ್ಧಿ ವಿಶೇಷ ಏನಪ್ಪ ಅಂದ್ರೆ ಕೋಶ ಮಾಡಿದ್ದಾರೆ. ಅಲ್ಲಿ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಕ್ಕೆ ಅದರ ದುಡ್ಡು ಮಾತ್ರ ಇನ್ನೂ ಬಿಡುಗಡೆ ಮಾಡಿಲ್ಲ. ಆಮೇಲೆ ಬರೋದು ನಿಜ ಶರಣ ಅಂಬೇಡ್ಕರ್ ಚೌಡಯ್ಯ ಅಭಿವೃದ್ಧಿ ನಿಗಮ. ಅದು ಸಹಿತ ಎಷ್ಟು ಮಾಡಿದಾರಪ್ಪ ಅಂದ್ರೆ 5 ಕೋಟಿ ರೂಪಾಯಿ ಮಾಡಿದ್ದಾರೆ. ಸಂಗ್ರಹ ಮಾಡಿ ಕೊಯ್ದು ಹಂಚ್ಬೇಕಂತಾರೆ. ಅದು ಜೀರೋ ಆಗ್ಯದ. ಮುಂದೆ ಬೋವಿ ಅದರಿಂದ ಬರೋದು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಅಂದ್ರೆ ನಮ್ಮ ಲಮಾಣಿ ಸಮುದಾಯ ಸಲುವಾಗಿ ಇಟ್ಟಿದ್ದಾರೆ. ಅದು ಎಷ್ಟಪ್ಪ ಅಂತಂದ್ರೆ 60 ಕೋಟಿ ರೂಪಾಯಿ ಇಟ್ಟಾರ. ಅದರಲ್ಲಿ ಏನಪ್ಪ ಒಂದು 15 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಯಾರ ಅಂತ ರಿಪೋರ್ಟ್. ಅದು ಒಂದು 15 ಕೋಟಿ ರೂಪಾಯಿ 60ರಾಗ. ಮುಂದೆ ಉಳಿದ ಬೋವಿ ಅಭಿವೃದ್ಧಿ ನಿಗಮ ಅಲ್ಲೂ 55 ಕೋಟಿ ರೂಪಾಯಿ ಬಿಡುಗಡೆ ಏನಪ್ಪ ಮಾಡ್ಬೇಕಂತ ಮಾಡಿದ್ದಾರೆ. ಅದರಲ್ಲಿ ಕೇವಲ 13.75 ಕೋಟಿ ರೂಪಾಯಿ ಅಷ್ಟೇ ಕೊಟ್ಟಿದ್ದಾರೆ ಇಲ್ಲಿವರೆಗೆ. ಅಲ್ಲಿ ಒಂದು ಸ್ವಲ್ಪ ಬಂದದಪ್ಪ ಅನ್ನೋ ಸಮಾಧಾನ. ಮುಂದೆ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ. ಇಲ್ಲಿವರೆಗೆ ಬರೀ 12.50 ಲಕ್ಷ ಕೊಟ್ಟಿದ್ದಾರೆ. 12 ಕೋಟಿ 50 ಲಕ್ಷ ಇಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅಂದರೆ ಎಲ್ಲ ಸ್ವಚ್ಛ ಮಾಡುತ್ತಿರುವಂಥ ಆ ಜನಾಂಗಕ್ಕಾಗಿ 25 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಆದರೆ ಇಲ್ಲಿವರೆಗೆ ಕೊಟ್ಟಿದ್ದು ಎಷ್ಟಪ್ಪ ಅಂದ್ರೆ 6 ಕೋಟಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಹಿಂಗೆ ನೋಡಿದ್ರಲ್ಲ ನೀವು, ಇಷ್ಟು ಕಡಿಮೆ ಪ್ರಮಾಣದ ಕೆಲವೊಂದು ಜೀರೋನ ಏನೂ ಕೊಟ್ಟೇ ಇಲ್ಲ ಅಂದಾಗ ಆ ಸಮುದಾಯ ಡೆವಲಪ್ಮೆಂಟ್ ಹೆಂಗೆ ಆಗಬೇಕು? ಮೂಲ ಉದ್ದೇಶ ಅವೆಲ್ಲ ಡೆವಲಪ್ ಆಗಬೇಕು. ಆಗ ಸಮುದಾಯಗಳು ಬಿದ್ದ ಸಮುದಾಯಗಳು ಸಾಕಷ್ಟು ಇದ್ದಾವೆ. ಕೆಲವೊಂದಿಷ್ಟು ಅಭಿವೃದ್ಧಿ ಹೊಂದಿದ್ರು ಸಹಿತ ಅವು ಸಹಿತ ಯಾರಾದರೂ ಸಹಜದ ನಮ್ಗೆ ಇನ್ನೂ ಸ್ವಲ್ಪ ಕೊಡ್ರಪ್ಪ ನಮ್ಮ ಸಮುದಾಯಕ್ಕೆ, ನಮ್ಮ ಜನಕ್ಕೆ, ನಮ್ಮಲ್ಲಿ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ಹಂಗೆ. ಆದರೆ ಇವು ಯಾವ ಕೊಟ್ಟೇ ಇಲ್ಲ ಅಂದಾಗ ಏನು ಡೆವಲಪ್ಮೆಂಟ್ ಆಗ್ತದೆ ರೀ? ಹೇಳಿ ನಮಗೆ.
ಕೆಲವೊಂದು 2 ಕೋಟಿ 3 ಕೋಟಿ ಕೊಟ್ಟರೆ ಅದಕ್ಕೆ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಆದರೆ ಅದರಿಂದ ಏನಾಗೋದು ಕೆಲಸ ಅಂತೇಳಿ ಈ ರೀತಿಯಾಗಿ ಇಟ್ಕೊಂಡು ಕೂತಾಗ ಹಿಂಗಿದ್ದಾಗ ಈ ಅನುದಾನ ಬರದೇ ಹೋದ್ರೆ ಇಡೀ ಒಟ್ಟು ಸಮುದಾಯ ಯಾವ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯದ. ಅದಕ್ಕಾಗಿ ಇವತ್ತು ವಿರೋಧ ಪಕ್ಷಗಳು ಸಹಿತ ಇನ್ನೂ ಜೋರುದಾರಾಗಿ ಈ ಒಂದು ಅನುದಾನ ಬಿಡುಗಡೆ ಮಾಡಿಲ್ಲಪ್ಪ, ಸಾಧನೆ ಏನಿಲ್ಲ, ಇವರು ಕೇವಲ ಗ್ಯಾರಂಟಿ ಹೆಸರು ಹೇಳ್ತಾ ವೋಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಇನ್ನೂ ಗಂಭೀರವಾಗಿ ಆರೋಪ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇನ್ನೂ ಅನೇಕ ವಿವಿಧವಾದಂಥ ವರದಿಗಳು ಬಂದಿದ್ದಾವೆ. ಆದರೆ ಅದರಾಗ ಮೇನಪ್ಪ ಅಂದ್ರೆ ಇವು ಮುಖ್ಯವಾಗಿ ಯಾಕಪ್ಪ ಅಂತಂದ್ರೆ ಈ ಒಂದು ಹಿನ್ನೆಲೆಯಲ್ಲೇ ಏನಪ್ಪ ಅಂದ್ರೆ ಇಷ್ಟೊಳಗೆ ಈ ಒಂದು ಹಂಚಿಕೆ ಮಾಡಿದ ಹಣದಲ್ಲ ಒಂದೊಂದು ಸಮುದಾಯಕ್ಕೆ 10 ಕೋಟಿ 5 ಕೋಟಿ 25 ಕೋಟಿ ಈ ರೀತಿ ಬಿಡುಗಡೆ ಮಾಡಬೇಕಾಗಿತ್ತು. ದುಡ್ಡನ್ನು ಆಗಿಲ್ಲ. ಈಗ ಇದಕ್ಕಾಗಿ 100 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ ದೇವರಾಜ ಅರಸರದು. ಅಟ್ಲೀಸ್ಟ್ ಇಲ್ಲಿವರೆಗೆ ಒಂದು ಲೆಕ್ಕ ಹಾಕಿದ್ರೆ 20-25 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಇಲ್ಲ, ಇನ್ನೂ ಬಿಡುಗಡೆ ಇಲ್ಲ. ಮುಂದೆ ಅದರ ನಂತರ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ಅದಕ್ಕೆ 100 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರ ಒಂದು ಏನಿಲ್ಲ 10-15 ಕೋಟಿ 20 ಕೋಟಿ ಅವ್ರ ಜನಕ್ಕೆ ಬಿಡುಗಡೆ ಆಗಬೇಕಾಗಿದೆ ಇಷ್ಟೊಳಗೆ. ಯಾಕಂದ್ರೆ ದುಡ್ಡು ಅದ ಅಲ್ಲೇ ಅದು ಬಿಡುಗಡೆ ಮಾಡಿದ್ರೆ ಹೋಗಿ ಮುಟ್ಟುದವ್ರಿಗೆ. ಮತ್ತು ಈಗ ಒಂದು ಬಿಡುಗಡೆ ಮಾಡಿದರು, ಇನ್ನು 1-2 ತಿಂಗಳಲ್ಲಿ ಎಷ್ಟು ಜನಕ್ಕೆ ಹೋಗಿ ಮುಟ್ತದೆ ಅದು ಫಲಾನುಭವಿಗಳಿಗೆ ಅನ್ನೋದು ಅಷ್ಟೇ ಪ್ರಶ್ನೆ ಅದ. ಸಮಯ ಬೇಕಂದ್ರೆ ಯಾವ್ದಾದ್ರು ಹಂಚೋದು. ಇವತ್ತು ನಾವೆಲ್ಲ ನಿಮ್ಮ ಅಭಿವೃದ್ಧಿಗಾಗಿ ಇವತ್ತು 1 ಕೋಟಿ ರೂಪಾಯಿ ಕೊಡ್ತಪ್ಪ, ನಾಳೆ ಖರ್ಚು ಮಾಡಲ್ಲ, ಒಂದು ದಿವಸ ಹೆಂಗೆ ಖರ್ಚು ಮಾಡ್ತಾನೆ? ಇಂಥ ಪ್ರಸಂಗ ಇಲ್ಲ. ಅದಕ್ಕಾಗಿ ಇದು ಏನಪ್ಪ ಅಂದ್ರೆ ಕೇವಲ ಒಂದು ಬೂಟಾಟಿಕೆ ಸಲುವಾಗಿ ಆಯಿತು ಏನೋ ಇವೆಲ್ಲ ಅನ್ನುವಂಥ ಮಾತು. ಜೊತೆಗೆ ಇದೊಂದು ಏನಪ್ಪ ಅಂತಂದ್ರೆ ಈ ಸರ್ಕಾರದ ದೊಡ್ಡ ಲೂಪ್ ಹೋಲ್ಸ್ ಅನ್ಬೋದು. ಅಂದ್ರೆ ಒಂದು ಗ್ಯಾರಂಟಿ ಸಲುವಾಗಿ ಮತ್ತೊಂದು ಸಲುವಾಗಿ ಈ ಹಣವನ್ನು ನಿಶ್ಚಿತವಾಗಿ ಖರ್ಚು ಮಾಡಿದ ಕರೆನಪ್ಪ ಅನ್ನುವಂಥ ಮಾತು. ಯಾಕಂದರೆ ಬೇರೆ ಬೇರೆ ಕಡೆ ಸೋರ್ಸ್ ಇಲ್ಲ. ಇದ್ದ ಸೋರ್ಸ್ನಲ್ಲೇ ಇದ್ದ ವ್ಯವಸ್ಥೆಯಲ್ಲೇ ದುಡ್ಡನ್ನು ಹೊಂದಿಸ್ಬೇಕಾಗ್ತದೆ. ಆ ಹೊಂದಿಸೋದ ಕೆಲಸ ಇಂಥಲ್ಲೆಲ್ಲ ಮಾಡಿದ್ದಾರೆ. ಹೀಗೆ ಮಾಡಿದ್ರಿಂದಾಗಿ ಸಹಜವಾಗಿ ಆ ಸಮುದಾಯಗಳಿಗೆಲ್ಲ ಒಂದು ಹಿನ್ನಡೆ ಆಗ್ತದೆ ಅನ್ನೋದು ಅಷ್ಟೇ ಸತ್ಯದ. ಮತ್ತು ಇಲ್ಲಂತೂ ಹೆಚ್ಚು ಕಡಿಮೆ ಒಂದು 5-6-7-8 ಸಮುದಾಯಗಳಿಗೆ 1 ರೂಪಾಯಿ ಸಹಿತ ಬಿಡುಗಡೆ ಮಾಡಿಲ್ಲ. ಇದರಿಂದಾಗಿ ಆ ಸಮುದಾಯಗಳು ಇವತ್ತು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಮ್ಮ ಅಭಿವೃದ್ಧಿ ಯಾವಾಗಪ್ಪ ಈ ರೀತಿ ಆದ್ರೆ ಅನ್ನುವಂಥ ಚರ್ಚೆ ಜೋರು ನಡೆದದ. ಇದು ಏನಪ್ಪ ಅಂತಂದ್ರೆ ಅನುದಾನ ಇಲ್ಲದಕ್ಕಾಗಿ ಸಾಧನೆಗಳೇನಿಲ್ಲ ಅಂತ. ಅದು ಅನುದಾನ ಬಿಡುಗಡೆ ಮಾಡಿದಂತ ಏನು ಮಾಡಿದ್ರು, ಎಷ್ಟು % ತಿಂದ್ರು ನಂತರ ವಿಷಯ. ಅನುದಾನ ಬಂದಿಲ್ಲ ಅಂದ್ರೆ ಇಲ್ಲಿ ಭ್ರಷ್ಟಾಚಾರದ ಮಾತು ಬರೋದಿಲ್ಲ. ಯಾಕಂತಂದ್ರೆ ಮೇಲ್ಮ ಅಂತಿರ್ತೀವಿ ನಾವು, ಇಲ್ಲಪ್ಪ ಆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ರು ನಡಿಕೆ ನಾವು ಹೊಡೆದು ಬಿಟ್ಟರು ಅಂತೇಳಿ. ಆದರೂ ಇಲ್ಲೇ ದುಡ್ಡು ಹಾಕಿಲ್ಲ, ಹೊಡೆಯೋ ಪ್ರಶ್ನೆ ಬರೋದಿಲ್ಲ. ಆ ಎಲ್ಲ ನೆಲೆಯಲ್ಲಿ ಅನುದಾನವನ್ನು ಆದಷ್ಟು ಆ ಒಂದು ಸಮುದಾಯಗಳಿಗೆ ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡಬೇಕಾಗಿದ್ದು ಸರ್ಕಾರದ ಏನಪ್ಪ ಅಂತಂದ್ರೆ ಕೆಲಸ. ಆ ಕೆಲಸದ ಜೊತೆಗೆ ಇನ್ನುಳಿದ ಗ್ಯಾರಂಟಿ ಏನಪ್ಪ ಅಂದರೆ ಇವರು ತಾವು ಮಾಡ್ಕೊಂಡಂಥದ್ದು. ಸೆಂಟ್ರಲ್ ಗೌರ್ಮೆಂಟ್ದು ಎಷ್ಟು ಬಜೆಟ್ ಬರ್ತದೆ, ಇವ್ರು ಎಷ್ಟು ಕಳಿಸ್ತಾರೆ ತೆರಿಗೆ, ಅದೆಲ್ಲ ಇಲ್ಲಿ ಮುಖ್ಯ ಆಗೋದಿಲ್ಲ. ನಾವು ಬೇಕಾದಷ್ಟು 4-5 ಲಕ್ಷ ಕೋಟಿ ರೂಪಾಯಿ ಕೊಡಿದ್ರು ಟ್ಯಾಕ್ಸ್. ಆದರೆ ಆ ಪ್ರಮಾಣದಲ್ಲಿ ಸೆಂಟ್ರಲ್ ನಮ್ಗೆ ಕೊಡಬೇಕಲ್ಲ. ಅದನ್ನು ಕಾರ್ಯ ಇಟ್ಕೊಂಡು ನಾವು ಇವತ್ತು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು, ಇಲ್ಲಂತಲ್ಲ. ನಮ್ಮ ಪಾಲನ್ನು ನಮಗೆ ಕೊಟ್ಟು ನಾವೆಲ್ಲ ಬಗೆಹರಿಸ್ಕೊಳ್ತೀವಿ, ಎಲ್ಲ ಆಗ್ತಾವೆ ಅನ್ನುವಂಥ ವಾದನೂ ಮಂಡಿಸ್ಬೋದು. ಸಿದ್ದರಾಮಯ್ಯನವರಾದ್ರು ಅವ್ರ ಜೊತೆಗಾರರಾದ್ರು ಬುದ್ಧಿವಂತರಿದ್ದಾರೆ, ಅವರು ವಾದ ಮಂಡಿಸ್ಬೋದು. ಆದರೆ ಈ ಎಲ್ಲ ಒಂದು ಗ್ಯಾರಂಟಿ ಅನ್ನುವಂಥ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ಅದಕ್ಕೆ ದುಡ್ಡಿನ ಒಂದು ಮೂಲಗಳನ್ನು ಅಥವಾ ನಾವು ಮಾಡಲಾರ್ದು ಹಂಗೆ ಹೇಳಿದ್ರೆ ಈಗ ಬಂದಂಥ ಸಮಸ್ಯೆಗಳು ಮುಂದಾದರೂ ಬರುವಂಥವನ್ನ. ಈಗ ಅದು ಎಲ್ಲ ಕಡೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಬೆಳೀತಾ ಇದೆ. ಅದರಲ್ಲೂ ಕೇಂದ್ರದಲ್ಲೇ ವಿಶೇಷವಾಗಿ ನಮಗೆಲ್ಲ ಗೊತ್ತಿರುವಂಗೆ BJP ಸರ್ಕಾರ ಇರೋದ್ರಿಂದಾಗೆ ಇವರ ಗ್ಯಾರಂಟಿಗಳಿಗೆ ಸಾಧ್ಯಷ್ಟು ಮಟ್ಟಿಗೆ ತೊಡಕುಗಳು ಉಂಟು ಮಾಡೋದು ಸಹಜದ. ಯಾಕೆ ಹೆಂಗೆ ಮಾಡ್ತಾರೆ ಮಾಡಲಪ್ಪ, ಇವ್ರು ಹೇಳ್ತಾ ಇರ್ತಾರೆ ನೋಡೋಣ ಅನ್ನೋಂಥ ಸ್ವಭಾವದಿಂದಾಗೆ ಬರೋ ದುಡ್ಡಿನ ಸಹಿತ ಕೊಡುವ ಸಾಧ್ಯತೆಗಳು ಕಡಿಮೆ ಇದ್ದ. ಈ ಎಲ್ಲ ನೆಲೆ ಸಿದ್ದರಾಮಯ್ಯನವರು ಇದೊಂದಿಷ್ಟೇನು ಹುಚ್ಚು ಸಾಹಸ ಮಾಡಿದರು, ಶಾಣ ಸಾಹಸ ಮಾಡಿದರು. ಆದರೆ ಒಂದು ಮಾತ್ರ ಸರಿ, ಏನಪ್ಪ ಅಂತಂದ್ರೆ ಭಾಳಷ್ಟು ಜನರಿಗೆ ಇದರಿಂದ ಹೆಣ್ಮಕ್ಳಿಗೆ ಅದರಲ್ಲೂ ಒಂದಿಷ್ಟು ಅನುಕೂಲಗಳು ಆಗಿದ್ದಾವೆ, ಒಂದಿಷ್ಟು ಏನಪ್ಪ ಅವ್ರ ಬದುಕಿ ಆಸರೆಗಳು ಆಗಿದ್ದಾವೆ ಅನ್ನೋದು ಸುಳ್ಳಲ್ಲ. ಅವರು ಏನು ಮಾಡಿದಾರಪ್ಪ ಅಂದ್ರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಪುಣ್ಯ ಇವು ಡೆವಲಪ್ಮೆಂಟಲ್ ಏನು ಆಸ್ಪೆಕ್ಟ್ಸ್ ಇದ್ದು ವಿಷಯಗಳಿದ್ದು ಅವುಗಳ ದುಡ್ಡನ್ನು ತೆಗೆದು ಇಲ್ಲಿ ಹಾಕ್ಕೊಂಡಿದ್ದಾರೆ ಅನ್ನೋದು ಈ ವರದಿಯಿಂದ ಖಚಿತ ಆಗ್ತದೆ. ಹೀಗಾಗಿ ಈ ಹಲವು ನಿಗಮಗಳಿಗೆ ಒಂದು ಬಿಡ್ಕಾಸನ್ನು ಒಂದು ಪೈಯನ್ನು ಬಿಡಲಾರದರಿಂದಾಗಿ ಸಾಧನೆ ಎನ್ನುವಂಥದ್ದು ಶೂನ್ಯ ಅಂತೇಳಿ ಎಲ್ಲರೂ ವಾದ ಮಾಡ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯ ಕಡೆ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ, ಈ ಡೆವಲಪ್ಮೆಂಟ್ ಏನಪ್ಪ ಇದೆ ನಿಮ್ಮ ಡೆವಲಪ್ಮೆಂಟ್ ಅನ್ನುವಂಥ ಮಾತನ್ನು. ಇದು ಈ ವಿಷಯ ನಮ್ಗೆ ತಿಳಿಸ್ಬೇಕಾಯ್ತು, ತಿಳಿಸಿದ್ದೀವಿ. ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಧ ಸೇ ಚಿತ್ತಾರಾಮ್, ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.